ನಮಸ್ಕಾರ ವೀಕ್ಷಕರೇ, ಇವತ್ತು ಮೀನರಾಶಿ 2025 ಭವಿಷ್ಯ ತಿಳಿದುಕೊಳ್ಳೋಣ. ಸಾರಾಂಶ: 2025ರಲ್ಲಿ ಮೀನರಾಶಿಯವರಿಗೆ ಶ್ರೇಷ್ಠ ಆಧ್ಯಾತ್ಮಿಕ ಬೆಳವಣಿಗೆ, ವೃತ್ತಿಯಲ್ಲಿ ಪ್ರಗತಿ, ಆದರೆ ಸಂಬಂಧ ಮತ್ತು ಆರೋಗ್ಯದಲ್ಲಿ ಜಾಗೃತಿ ಅಗತ್ಯ. ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಆಯ್ಕೆಗಳ ಬಾಗಿಲು ತೆರೆಯಬಹುದು, ಆದರೆ ತೀರ್ಮಾನಗಳಲ್ಲಿ ಸಂಯಮ ಅಗತ್ಯವಿದೆ. ಧನಾತ್ಮಕ ಫಲಿತಾಂಶಗಳು: ಉದ್ಯೋಗ ಅಥವಾ ವ್ಯವಸ್ಥೆ, ವೃತ್ತಿಯಲ್ಲಿ ಬದಲಾವಣೆ ಅಥವಾ ಉನ್ನತಿ ಸಿಗುವ ಸಾಧ್ಯತೆ, ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು. ಗುರು ಮತ್ತು ಚಂದ್ರ ಗ್ರಹಗಳು ಅನುಕೂಲಕರವಾಗಿ ಕೆಲಸ ಮಾಡಬಹುದು. ಆರ್ಥಿಕ ಪರಿಸ್ಥಿತಿ: ಹಳೆಯ ಬಾಕಿ ಹಣ ಹಿಂದಿರುಗಬಹುದು. ಜವಾಬ್ದಾರಿ ಹೊಂದಿದ ಹೂಡಿಕೆಗಳಲ್ಲಿ ಲಾಭ ಸಾಧ್ಯ. ಆಧ್ಯಾತ್ಮಿಕ ಬೆಳವಣಿಗೆ: ಧ್ಯಾನ, ಜಪ, ತಪಸ್ಸುಗಳಲ್ಲಿ ಮನಸ್ಸು ಆಕರ್ಷಿತವಾಗಬಹುದು. ಗುರುದೇವರ ಆಶೀರ್ವಾದದಿಂದ ಮನಃಶಾಂತಿ ಲಭ್ಯ. ಋಣಾತ್ಮಕ ಫಲಿತಾಂಶಗಳು: ಸಂಬಂಧಗಳು, ಕುಟುಂಬ, ದಾಂಪತ್ಯದಲ್ಲಿ ಮಾತಿನ ಗೊಂದಲಗಳು, ಬಂಧು ಬಾಂಧವರಲ್ಲಿ ಅಲ್ಪ ದುರ್ಮತಿಗಳು, ಮಕ್ಕಳು ಅಥವಾ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಚಿಂತೆ. ಆರೋಗ್ಯ: ಜೀರ್ಣಕ್ರಿಯೆ, ಮೂತ್ರಾಂಗ, ಚರ್ಮ ಸಂಬಂಧಿತ ತೊಂದರೆಗಳು. ಮಾನಸಿಕ ಒತ್ತಡ, ನಿದ್ರೆ ಕೊರತೆ, ಆರ್ಥಿಕ ಚಿಂತೆಗಳು, ತಾತ್ಕಾಲಿಕ ಹಣದ ಕೊರತೆ, ಅನಗತ್ಯ ಖರ್ಚು ಅಥವಾ ಲಾಭದ ದಾರಿ ತಪ್ಪುವ ಸಾಧ್ಯತೆ. ಎರಡ್ 2025 ಪ್ರಮುಖ ಪರಿಹಾರಗಳು: ಶನಿವಾರದಂದು ಶನಿದೇವರಿಗೆ ಎಣ್ಣೆ ದಾನ ಮಾಡಿ. ಗುರುವಾರದಂದು ವೃದ್ಧ ಬ್ರಾಹ್ಮಣರಿಗೆ ಬಾಳೆಹಣ್ಣು, ಹಾಲು ದಾನ ಮಾಡಿ. ಪ್ರತಿದಿನ ಹನುಮನ್ ಚಾಲೀಸ್ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ. ಅಮ್ಮನ ದೇವಾಲಯಕ್ಕೆ ಭೇಟಿ ನೀಡಿ, ಶುಭ್ರವಾದ ಬಟ್ಟೆ ಧರಿಸಿ ಪೂಜೆ ಮಾಡಿ. ಆರೋಗ್ಯಕ್ಕಾಗಿ ಸೋಮವಾರ ಓಂ ನಮಃ ಶಿವಾಯ ಜಪ ಮಾಡಿ. ಜಲ ಅಭಿಷೇಕ ಮಾಡಿರಿ. ಮಕರ ಸಂಕ್ರಾಂತಿಯಂದು ಅಥವಾ ಗುರುಪೂರ್ಣಿಮೆಯಂದು ಗೋ ದಾನ ಅಥವಾ ಅನ್ನದಾನ ಮಾಡಿರಿ. ಮಾತು ಮತ್ತು ಮನಸ್ಸಿನಲ್ಲಿ ಶಾಂತಿ ಇರಿಸಿಕೊಳ್ಳಿ. ಜಪ ಮತ್ತು ಪ್ರಾಣಾಯಾಮದಿಂದ ಇವು ಸಾಧ್ಯ. ಉಪಸಂಹಾರ: 2025 ಮೀನರಾಶಿಗೆ ಹೊಸತನದ ವರ್ಷ. ಸಾಧನೆಯ ಹಾದಿಯಲ್ಲಿರುವೆ, ಆದರೆ ತಾಳ್ಮೆ ಮತ್ತು ಆತ್ಮವಿಶ್ವಾಸ ಅಗತ್ಯ. ಶಾಸ್ತ್ರ ಪ್ರಕಾರ ಗುರು ಮತ್ತು ಶನಿಯ ಶಾಂತಿ ಮೂಲಕ ಎಲ್ಲ ಚಿಂತೆಗಳಿಗೆ ಪರಿಹಾರ ಸಿಗಬಹುದು. ಧೈರ್ಯ, ಧರ್ಮ ಮತ್ತು ದಯೆಯ ಮೂಲಕ ನೀವು 2025ರಲ್ಲಿ ಯಶಸ್ವಿಯಾಗಿ ಸಾಗಬಹುದು. ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.